ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಅರ್ಜುನನಿಗೆ ದೇವರ ಬಗ್ಗೆ ತಿಳಿಯಬೇಕಾದ ವಿಷಯವನ್ನು ನಾನು ಮುಂದೆ ಎರಡು ಭಾಗ ಮಾಡಿ ತಿಳಿಸ್ತಾ ಇದ್ದೇನೆ. ಒಂದು ಸಾಮಾನ್ಯ ವಿಷಯ, ಇನ್ನೊಂದು ವಿಶೇಷವಾದ ವಿಷಯ ಅಂತ ಹೇಳಿ ಅದನ್ನು 4ನೇ ಶ್ಲೋಕದಿಂದ ಆರಂಭ ಮಾಡ್ತಾನೆ. 4ರಿಂದ 7ನೇ ಶ್ಲೋಕದವರೆಗೆ ಅವನು ಹೇಳುವ ವಿಷಯ ಅದು ಜ್ಞಾನ, ಸಾಮಾನ್ಯ ವಿಷಯ. ಮುಂದಿನ ಶ್ಲೋಕಗಳಲ್ಲಿ ಅವನು ಹೇಳುವ ವಿಷಯ ಅದು ವಿಜ್ಞಾನ. ಆ ಜ್ಞಾನವನ್ನು, ಸಾಮಾನ್ಯ ವಿಷಯವನ್ನು ತಿಳಿಸುವ ಆರಂಭ 4ನೇ ಶ್ಲೋಕ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಪದವಿಭಾಗ: ಭೂಮಿ, ಆಪಃ, ಅನಲಃ, ವಾಯು, ಖಂ, ಮನಃ, ಬುದ್ಧಿ ಏವ ಚ ಅಹಂಕಾರಃ ಇತಿ ಇಯಂ ಮೇ ಭಿನ್ನಾ ಪ್ರಕೃತಿ ಅಷ್ಟಧಾ. ಈ ಪ್ರಪಂಚದಲ್ಲಿ ಹೊರಗಣ್ಣಿನಿಂದ ನೋಡುವ ವಸ್ತುಗಳು, ನಮ್ಮ ದೇಹದ ಒಳಗಡೆ ಇರುವ ವಸ್ತುಗಳು, ಅವುಗಳನ್ನು 8 ಭಾಗಗಳಲ್ಲಿ ಶ್ರೀಕೃಷ್ಣ ನಿರೂಪಿಸಿ ಇವೆಲ್ಲವೂ ನನ್ನ ಕೈಯಲ್ಲಿ ಇವೆ ಅಂತ ತಿಳಿಸ್ತಾ ಇದ್ದಾನೆ. ಇದು ಸಾಮಾನ್ಯ ಜ್ಞಾನ. ಯಾವುದದು ಅಂದರೆ ಒಳಗಡೆ 3, ಹೊರಗಡೆ 5. 5 ಯಾವುದು? ಪಂಚಭೂತಗಳು. ಭೂಮಿ ಅಂದರೆ ಪೃಥಿವಿ, ಆಪಃ ನೀರು, ಅನಲಃ ಬೆಂಕಿ, ವಾಯು ಗಾಳಿ, ಖಂ ಆಕಾಶ. ಇದರಲ್ಲಿ 5ರಲ್ಲಿ 3 ಒಂದು ಗುಂಪು, ಕೊನೆಯ 2 ಇನ್ನೊಂದು ಗುಂಪು. ಅದನ್ನು ಮೂರ್ತ ಅಮೂರ್ತ ಅಂತ ಕರೀತಾರೆ. ಕಣ್ಣಿಗೆ ಕಾಣುವುದು 3: ಭೂಮಿ, ನೀರು, ಬೆಂಕಿ. ಆಮೇಲಿದ್ದು 2: ವಾಯು, ಆಕಾಶ. ವಾಯುವು ಕಣ್ಣಿಗೆ ಕಾಣಿಸೋದಿಲ್ಲ, ಆಕಾಶವೂ ಕಣ್ಣಿಗೆ ಕಾಣಿಸೋದಿಲ್ಲ. ಹೀಗೆ ಪಂಚಭೂತಗಳು. ಇನ್ನು ಒಳಗಡೆ ಮನಃ, ಬುದ್ಧಿ. ಮನಸ್ಸು ಅಂದರೆ ಅದು ಸಾಮಾನ್ಯವಾದ ಜ್ಞಾನವನ್ನು ತಂದುಕೊಡುವ ಒಂದು ಸಾಧನ. ಬುದ್ಧಿ ಅದು ವಿವೇಚನಾಶೀಲವಾದ ಇಂದ್ರಿಯ. ಬುದ್ಧಿ ಒಳಗಡೆ ಇರೋದು 2 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಅಹಂಕಾರ. ಅಹಂಕಾರ ಅಂದರೆ ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಹುಟ್ಟುವ ಅಹಂಕಾರ ತತ್ವ. ಅದು ನಮ್ಮಲ್ಲಿ ಸೇರಿಕೊಂಡಿರೋದರಿಂದ ಅಹಂ ಅನ್ನೋ ಪ್ರಜ್ಞೆ ನಮಗೆ ಬರೋದಕ್ಕೆ ಕಾರಣವಾದ್ದರಿಂದ ಅಂತಃಕರಣ, ಅಹಂಕಾರ ಅಂತ ಅದನ್ನು ನಾವು ಕರಿತೀವಿ. ಇತಿ ಇಯಂ ಅಷ್ಟಧಾ ಪ್ರಕೃತಿ. 8 ವಿಧದ ಪ್ರಕೃತಿ, ಮೂಲದ್ರವ್ಯಗಳು. ಇದು ಮೇ ನನ್ನ ಅಧೀನವಾಗಿವೆ. ನಾವು ಕಣ್ಣಿನಿಂದ ನೋಡುವ ಪಂಚಭೂತಗಳು ಅಂದರೆ ಹೊರಪ್ರಪಂಚದ ವಸ್ತುಗಳು, ಮತ್ತು ನಮ್ಮ ಮನಸ್ಸು ಮತ್ತು ಬುದ್ಧಿ, ಅಹಂಕಾರ. ಅಹಂಕಾರ ಅಂದರೆ ನಾನು ಅಂತ ಮೆರೆಯುವ ದುರಹಂಕಾರ, ಅದಲ್ಲ. ಅಹಂಕಾರ ಪ್ರಕೃತಿ ಮಹತ್ತತ್ವದಿಂದ ಹುಟ್ಟಿದ ತತ್ವ. ಇದು ಭಿನ್ನ, ನನಗಿಂತ ಭಿನ್ನವಾದದ್ದು. ಅಷ್ಟದಾ ಭಿನ್ನ, 8 ವಿಧವಾದ ಪ್ರಭೇದವನ್ನು ಹೊಂದಿದ್ದು ಮೇ ನನ್ನ ಅಧೀನವಾಗಿದೆ. ಅಲ್ಲಿಗೆ ಪ್ರಪಂಚದಲ್ಲಿ ನೀವೇನು ಕಾಣ್ತೀರೋ ಪಂಚಭೂತಗಳು, ನಿಮ್ಮದು ಅಂತ ನೀವೇನು ತಿಳಿದಿದ್ದೀರೋ ನಿಮ್ಮ ಮನಸ್ಸು ಮತ್ತು ಬುದ್ಧಿ, ಇವೆಲ್ಲವೂ ನನ್ನ ಅಧೀನ. ದೇವರು ಅಂದರೆ ಇದು. ಇಡೀ ಪ್ರಪಂಚವನ್ನು ಆಳುವ ಒಂದು ದೊಡ್ಡ ಶಕ್ತಿ.
ನಾವು ಹೊರ ಪ್ರಪಂಚದಲ್ಲಿ ನೋಡೋದು ಏನು ಪಂಚಭೂತಗಳಿದೆಯೋ ಎಲ್ಲವೂ ನಾವು ವಾಸ ಮಾಡುವ ಮನೆ, ನಾವು ಬಳಸುವ ಸಾಮಗ್ರಿಗಳು, ನಾವು ಉಸಿರಾಡುವ ವಸ್ತು, ಇವೆಲ್ಲವೂ ಈ ಪಂಚಭೂತಗಳಿಂದ ಆಗಿವೆ. ಅಲ್ಲಿಗೆ ಪಂಚಭೂತಗಳು ನನ್ನ ಅಧೀನ ಅಂದರೆ ಎಲ್ಲವೂ ನನ್ನ ಅಧೀನ ಅಂತ ಅರ್ಥ. ಅಷ್ಟೇ ಅಲ್ಲ, ಒಳಗಿನ ನಿನ್ನ ಬುದ್ಧಿ, ಮನಸ್ಸು ಇದು ನನ್ನ ಕೈಯಲ್ಲಿದೆ. ಇದು ಭಗವಂತನ ಸಾಮಾನ್ಯ ತಿಳುವಳಿಕೆ. ಮೊದಲ ಹೆಜ್ಜೆ ಇದು. ನಾನು ನನ್ನದು ಅಂತ ನೀನು ಹೇಳಬೇಕಾದರೆ ಯೋಚನೆ ಮಾಡಿಕೋ, ಇವೆಲ್ಲ ನಿನ್ನದು ಅಲ್ಲ, ಇದು ನನ್ನದು. ಶ್ರೀಕೃಷ್ಣ ಮೊದಲ ಅಂಶವನ್ನು, ಸಾಮಾನ್ಯ ಜ್ಞಾನವನ್ನು ಇಲ್ಲಿ ಹೇಳಿದ. ಮತ್ತೊಮ್ಮೆ ಶ್ಲೋಕ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಇತೀಯಂ ಇತಿ ಇಯಂ ಪ್ರಕೃತಿ ಅಷ್ಟಧಾ ಭಿನ್ನ ಮೇ. ಹೀಗೆ 8 ವಿಧವಾಗಿ ವಿಭಾಗವುಳ್ಳ ಈ ವಸ್ತುಗಳು ನನ್ನ ಅಧೀನವಾಗಿವೆ. ಇದು ಭಗವಂತನ ಒಂದು ಮಹತ್ವ. ಮುಂದಿನ ಶ್ಲೋಕ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಪದವಿಭಾಗ. ಅಪರಾ ಈ ಯಂ, ಅಪರೇಯಂ ಅನ್ನಲ್ಲಿ 2 ಶಬ್ದ ಸೇರಿಕೊಂಡಿದೆ. ಅಪರಾ ಈ ಯಂ. ಇತಃ ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಇಲ್ಲಿ ಮೊದಲ 2 ಶಬ್ದಗಳು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಶ್ರೀಕೃಷ್ಣ ಆಡಿದ್ದಾನೆ. ಇಯಂ ಅಪರಾ ಪ್ರಕೃತಿ. ನಾನು ಇದರ ಬಗ್ಗೆ ಹಿಂದೆ 8 ಪ್ರಕೃತಿಗಳನ್ನೇನು ಹೇಳಿದ್ದೇನೋ, ಮೂಲಭೂತ ದ್ರವ್ಯಗಳನ್ನು, ಅದು ಅಪರ ಅಂದರೆ ಕಡಿಮೆ. ಇದಕ್ಕಿಂತ ಪರ, ಶ್ರೇಷ್ಠವಾದ ಇನ್ನೊಂದು ಪ್ರಕೃತಿ ಇದೆ. ಹಿಂದೆ ಹೇಳಿದ ಇಯಂ ಅಪರಾ ಪ್ರಕೃತಿ ಅಂದರೆ ಕೆಳಮಟ್ಟದ ಮೂಲದ್ರವ್ಯಗಳು. ಇದಕ್ಕೂ ದೊಡ್ಡದಾದ ಇನ್ನೊಂದಿದೆ. ಇತಃ ಅನ್ಯಾಂ ಪ್ರಕೃತಿಂ, ಅದೇನಾಗಿದೆ, ಪರಾಂ ಮೇ ವಿದ್ಧಿ. ಇತಃ ಅನ್ಯಾಂ, ಈ 8ಕ್ಕಿಂತ ಬೇರೆಯದ್ದಾದ, ಪರಾಂ ಈ 8ಕ್ಕಿಂತಲೂ ಉತ್ತಮವಾದ, ಪ್ರಕೃತಿಂ ಪ್ರಕೃತಿಯನ್ನು, ವಿದ್ಧಿ ತಿಳಿ. ಇದುವರೆಗೆ ಹೇಳಿದ್ದು ಅಪರ ಪ್ರಕೃತಿ. ಪರಪ್ರಕೃತಿಯನ್ನು ನಾನು ಮುಂದೆ ಹೇಳ್ತೇನೆ, ಅದನ್ನು ತಿಳಿ. ಏನದು ಪರಪ್ರಕೃತಿ? ಜೀವಭೂತಾಂ. ಅದು ಈ ಪ್ರಕೃತಿಯನ್ನು ಶಬ್ದ 2 ಅರ್ಥದಲ್ಲಿ ವೇದಾಂತದಲ್ಲಿ ಪ್ರಯೋಗ ಇದೆ. ಒಂದು, ಪ್ರಕೃತಿ ಅಂದರೆ ಮೂಲಭೂತ ವಸ್ತು. ಪ್ರಪಂಚಕ್ಕೆ ಸತ್ವರಜಸ್ತಮೋ ಗುಣಾತ್ಮಕವಾದ ಜಡವಾದ ಒಂದು ಮೂಲದ್ರವ್ಯ ಇದೆ, ಅದು ಪ್ರಕೃತಿ. ಆ ಜಡದ್ರವ್ಯದ ನಿಯಂತ್ರಣ ಭಗವಂತನ ಆದೇಶದಿಂದ ಅವನ ಪತ್ನಿ ಲಕ್ಷ್ಮೀದೇವಿ ಬರ್ತಾಳೆ. ಆ ನಿಯಂತ್ರಣವನ್ನು ಮಾಡುವವಳು ಲಕ್ಷ್ಮೀದೇವಿ. ಈ ಜಡವಾದ ವಸ್ತು ಅಪರ ಪ್ರಕೃತಿ, ಅದನ್ನು ನಿಯಂತ್ರಿಸುವ ಚೇತನ ಲಕ್ಷ್ಮೀದೇವಿ ಪರಾಪ್ರಕೃತಿ ಅಂತ ಅನ್ನಿಸ್ತಾಳೆ. ಆದ್ದರಿಂದ ಅವಳ ಮಹತ್ವವನ್ನು ಶ್ರೀಕೃಷ್ಣ ಹೇಳ್ತಾನೆ. ಆ ಪರಾಪ್ರಕೃತಿ ಜೀವಭೂತಾಂ. ಜೀವ ಅಂದರೆ ಜೀವೋ ವಿನಯಿತಾ ಸಾಕ್ಷಿ. ಸಹಸ್ರನಾಮದಲ್ಲಿ ದೇವರಿಗೆ ಈ ಹೆಸರನ್ನು ಹೇಳಿದ್ದಾರೆ. ಪ್ರಾಣಧಾರಣ ಮಾಡುವವನು ಅಂತ ಅರ್ಥ. ನಮ್ಮ ದೇಹದಲ್ಲಿ ನಮ್ಮ ಪ್ರಾಣಧಾರಣ ಶಕ್ತಿಯನ್ನು ಕೊಡುವಂಥವಳು ಲಕ್ಷ್ಮೀದೇವಿ, ಜೀವ.
ಭೂತಾಂ. ಭೂ ಅಂದರೆ ಇರೋದು ಅಂತ ಅರ್ಥ. ಭೂತಾಂ ಅಂದರೆ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವವಳು. ಹಾಗಾದರೆ ಆ ಪರಪ್ರಕೃತಿ ಎನಿಸಿದ ಲಕ್ಷ್ಮೀದೇವಿ ನಮ್ಮ ಪ್ರಾಣಧಾರಣ ಶಕ್ತಿಯನ್ನು ಕೊಟ್ಟು ನಮ್ಮ ಜೊತೆ ಯಾವಾಗಲೂ ಇರುವಂಥದ್ದು. ಯಯಾ ಇದಂ ಜಗತ್ತು ಧಾರ್ಯತೆ, ಅವಳಿಂದಲೇ ಈ ಎಲ್ಲ ಜಗತ್ತು ಧರಿಸಲ್ಪಟ್ಟಿದೆ. ಜಗತ್ತಿನಲ್ಲಿರುವ ಜಡಚೇತನವಾದ ಯಾವುದೇ ವಸ್ತು ಇರಲಿ, ಅವೆಲ್ಲವೂ ಈ ಪ್ರಕೃತಿಯಿಂದ ಆಗಿವೆ. ದೇಹ ಇದ್ದರೆ ಚೇತನ, ದೇಹ ಇಲ್ಲದಿದ್ದರೆ ಚೇತನ ನಿಷ್ಕ್ರಿಯ. ಅಲ್ಲಿಗೆ ಪ್ರಕೃತಿಯಿಂದ ಜೀವ ಚೇತನ ಹುಟ್ಟಿಲ್ಲದಿದ್ದರೂ ಕೂಡ ಜೀವನಿಗೆ ಚೈತನ್ಯ ಬರೋದು ಅಂದರೆ ಅವನು ಕ್ರಿಯಾಶೀಲನಾಗೋದು ಪ್ರಕೃತಿಯಿಂದ. ಅಲ್ಲಿಗೆ ಚೇತನಕ್ಕೂ ಕ್ರಿಯಾಶೀಲತೆಯನ್ನು ಕೊಡೋದರಿಂದ ಚೇತನಕ್ಕೆ ಧಾರಕಳು ಲಕ್ಷ್ಮೀದೇವಿ ಪರಾಪ್ರಕೃತಿ. ಜಡವಸ್ತುಗಳಂತೂ ಪ್ರಕೃತಿಯ ಪರಿಣಾಮಗಳು. ಹೇಗೆ ನೂಲಿಲ್ಲದೆ ಬಟ್ಟೆ ಇಲ್ಲವೋ ಹಾಗೆ ಜಗತ್ತಿಗೆ ಮೂಲ ಕಾರಣವಾದ ಪ್ರಕೃತಿ ತತ್ವ ಇಲ್ಲದೆ ಜಗತ್ತಿನ ಯಾವ ಪಂಚಭೂತಗಳು ಇಲ್ಲ. ಆದ್ದರಿಂದ ಜೀವಭೂತಾಂ ಯಯಾ ಇದಂ ಜಗತ್ ಧಾರ್ಯತೆ, ಯಾವ ಲಕ್ಷ್ಮೀದೇವಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಈ ಪ್ರಕೃತಿಯಿಂದ ಅನಂತ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಜೀವರಿಗೆ ಪ್ರಾಕೃತ ದೇಹವನ್ನು ಕೊಟ್ಟು ಧರಿಸಿದ್ದಾಳೋ ಅದು ಪರಾಪ್ರಕೃತಿ. ಹೀಗೆ ಶ್ರೀಕೃಷ್ಣ ಈ 2 ಶ್ಲೋಕದಲ್ಲಿ ಅಪರಪ್ರಕೃತಿ ಪರಪ್ರಕೃತಿ ಅಂತ 2 ತತ್ವಗಳನ್ನು ಹೇಳಿ ಅದು ಮೇ, ಅದು ನನ್ನ ಅಧೀನ. ಹಾಗಾದರೆ ದೇವರ ಮೊದಲು ತಿಳಿಬೇಕಾದ ಅಂಶ ಜಡಚೇತನಾತ್ಮಕವಾದ ಈ ಎಲ್ಲವೂ ಕೂಡ ಕೊನೆಗೊಮ್ಮೆ ಈ ಜಗತ್ತನ್ನು ಧರಿಸುವ ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮನ ಅಧೀನ. ಇದು ಸಾಮಾನ್ಯ ತಿಳುವಳಿಕೆ. ಮತ್ತೊಮ್ಮೆ ಶ್ಲೋಕ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮುಂದಿನ ಶ್ಲೋಕ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಪದವಿಭಾಗ. ಏತತ್ ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಃ ತಥಾ. ಜಗತ್ತನ್ನು ಧರಿಸಿದೆ ಈ ಲಕ್ಷ್ಮೀದೇವಿ ಅಂತ ಶ್ರೀಕೃಷ್ಣ ಹಿಂದೆ ಹೇಳಿದ. ಆದರೆ ನಮ್ಮ ದೇಹ ಇಂದ್ರಿಯ ಇವೆಲ್ಲವೂ ನಮಗೆ ಉಪಕಾರ ಮಾಡುವಂಥದ್ದು. ಅಂದಮೇಲೆ ಇದನ್ನು ಬಿಟ್ಟಿದೆಯಲ್ಲ ನೀನು ಅಂದರೆ ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ. ಚೇತನವಾದ ಒಂದು ನಿಯಾಮಕ ವಸ್ತು, ಅದರ ನಿಯಂತ್ರಣಕ್ಕೆ ಒಳಪಟ್ಟ ಈ ಮೂಲ ಪ್ರಕೃತಿ, ಈ 2 ಎಲ್ಲ ಸಮಗ್ರ ಪ್ರಪಂಚಕ್ಕೆ ಯೋನಿ. ಯೋನಿ ಅಂದರೆ ಕಾರಣ, ಮೂಲಭೂತ ವಸ್ತು. ಒಂದು ಚೇತನ, ಇನ್ನೊಂದು ಜಡ. 2ಕ್ಕೂ ಪ್ರಕೃತಿ ಅಂತ ಹೆಸರು. ಜಡವಾದ ವಸ್ತು ತಾನೇ ತಾನು ಕೆಲಸ ಮಾಡಲಲ್ಲದು. ಅದಕ್ಕಾಗಿ ಅದರ ನಿಯಂತ್ರಣಕ್ಕೆ ಒಂದು ಚೇತನ, ಅದು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಜಗತ್ತಿಗೆ ಮೂಲ ಕಾರಣವಾದ ಪ್ರಕೃತಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಭಗವಂತನ ಆದೇಶದಂತೆ ಆ ಪ್ರಕೃತಿ ನಮಗೆ ದೇಹದ ರೂಪದಲ್ಲಿ, ಇಂದ್ರಿಯದ ರೂಪದಲ್ಲಿ, ಅನೇಕ ಭೋಗ್ಯ ಪದಾರ್ಥಗಳ ರೂಪದಲ್ಲಿ ನಮಗೆ ಉಪಕಾರಕ್ಕೆ ಅಣಿಯಾಗಿದೆ. ಹೀಗೆ ದೇಹೇಂದ್ರಿಯಾದಿಗಳೆಲ್ಲವೂ ನಮಗೆ ಉಪಕಾರ ಅಂದರೆ
ಅದಕ್ಕೆ ಮೂಲಭೂತವಾದದ್ದು ಜಡವಾದ ಒಂದು ಪ್ರಕೃತಿ, ಅದನ್ನು ನಿಯಂತ್ರಣ ಮಾಡುವವಳು ಲಕ್ಷ್ಮೀದೇವಿ. ಹಾಗಾದರೆ ಲಕ್ಷ್ಮೀದೇವಿಯು ಪ್ರಕೃತಿಯ ಮೂಲಕ ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾಳೆ. ಹಾಗಾದರೆ ದೇವರು ಬೇಡವೋ? ಕೃಷ್ಣ ಕೂಡಲೇ ಉತ್ತರಾರ್ಥದಲ್ಲಿ ಅಂದ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥ. ಈ ಲಕ್ಷ್ಮೀದೇವಿಯನ್ನು ಮೀರಿದ ಶಕ್ತಿ ನಾನು. ಈ ಲಕ್ಷ್ಮೀದೇವಿ ಪ್ರಕೃತಿಯಿಂದ ನನ್ನನ್ನು ಬಿಟ್ಟು ಉಳಿದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ. ಆದರೆ ಕೃಷ್ಣಸ್ಯ ಜಗತಃ, ಲಕ್ಷ್ಮೀದೇವಿಯನ್ನೂ ಒಳಗೊಂಡಂತೆ ಸಮಗ್ರ ಜಗತ್ತಿಗೂ ಪ್ರಭವ, ಉತ್ಪತ್ತಿಯ ಕಾರಣನಾದವನು, ಪ್ರಳಯ, ಅದನ್ನು ನಾಶ ಮಾಡುವವನು, ಅಖಂಡ ಶಕ್ತಿ ನಾನು. ಅಲ್ಲಿಗೆ ಪರಾಪ್ರಕೃತಿ ಅಪರ ಪ್ರಕೃತಿ ಪಂಚಭೂತಗಳು ಇವೆಲ್ಲವೂ ನನ್ನ ಅಧೀನದಲ್ಲಿದೆ. ಇವುಗಳ ಉತ್ಪತ್ತಿ ಸಂಹಾರ ಕರ್ತೃ ನಾನು. ಇದು ಕೃಷ್ಣನ ಬಗ್ಗೆ ನಾವು ತಿಳಿಯಬೇಕಾದ ಸಾಮಾನ್ಯ ತಿಳುವಳಿಕೆ. ಅಹಂ ಕೃಷ್ಣಸ್ಯ ಜಗತಃ, ಪರಾಪರ ಪ್ರಕೃತಿಗಳ ಒಳಗೊಂಡ ಈ ಸಕಲ ಜಗತ್ತಿಗೂ ಪ್ರಭಾವ, ಉತ್ಪತ್ತಿಗೆ ಕಾರಣನಾದವನು, ತಥಾ ಅದರಂತೆ ಪ್ರಳಯ, ಅದರ ನಿಶ್ಶೇಷ ನಾಶಕ್ಕೆ ಪ್ರಳಯಕ್ಕೆ ಕಾರಣನಾದ ಅಖಂಡ ಶಕ್ತಿ ನಾನು. ಮತ್ತೊಮ್ಮೆ ಶ್ಲೋಕ. ಏತದ್ಯೋನೀನಿ ಭೂತಾನಿ, ಏತತ್ತಂದರೆ ಹಿಂದೆ ಹೇಳಿದ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ, ಇವುಗಳ ಯೋನಿ ಮೂಲದ್ರವ್ಯವಾಗಿರುವಂಥವು ಭೂತಾನಿ, ಸಕಲ ಚೇತನಾಚೇತನ ವರ್ಗ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ, ತಿಳ್ಕೊ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಇದು ಭಗವಂತನ ಸರ್ವೋತ್ತಮತ್ವ. ಮುಂದೆ ಇದನ್ನು ವಿಶದಪಡಿಸ್ತಾನೆ. ಇದು ಸಾಮಾನ್ಯ ಜ್ಞಾನದ ಕೊನೆಯ ಮಾತು. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಪದವಿಭಾಗ. ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಬಹಳ ದೊಡ್ಡ ಮಾತು ನೋಡಿ. ಶ್ರೀಕೃಷ್ಣ ಮೊದಲು ಪಂಚಭೂತ 8 ವಸ್ತುಗಳನ್ನು ಹೇಳಿದ, ಅದು ಅಪರ. ಅದಕ್ಕಿಂತ ಮೇಲಿನದ್ದು ಪರ, ಲಕ್ಷ್ಮೀದೇವಿ. ಇದನ್ನು ಮೀರಿದ ಶಕ್ತಿ ನಾನು. ನಿನ್ನನ್ನು ಮೀರಿದ ಶಕ್ತಿ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ, ನನ್ನನ್ನು ಮೀರಿದ ಇನ್ನೊಂದು ತತ್ವ ನಾಸ್ತಿ ಅಂದ. ಮತ್ತಃ ನನಗಿಂತ ಪರತರಂ ದೊಡ್ಡದಾದ ಕಿಂಚಿತ್ ಧನಂಜಯ ನ ಅಸ್ತಿ, ನಾನು ಕೊನೆ, ನನ್ನನ್ನು ಮಿಗಿಲಾದ ಒಂದು ಶಕ್ತಿ ಅದು ಇಲ್ಲ. ನಾನೇ ಪರತರ ಹೊರತು ಲಕ್ಷ್ಮೀದೇವಿ ಪರಡು, ಪರತರ ನಾನು, ನನಗೆ ಮತ್ತೆ ಆಳುವ ಶಕ್ತಿ ಇನ್ನೊಂದಿಲ್ಲ. ಅಲ್ಲಿಗೆ ಕೃಷ್ಣ ಸರ್ವೋತ್ತಮತ್ವವನ್ನು ಭಗವದ್ಗೀತೆ ನಮ್ಮ ಮುಂದೆ ಇಟ್ಟಿದೆ. ಮತ್ತ ಪರತರಂ ನಾಣ್ಯತ್ ಕಿಂಚಿತ್, ಯಾವುದೇ ಒಂದು ವಸ್ತು ನನಗಿಂತ ಶ್ರೇಷ್ಠವಾದದ್ದು ಇಲ್ಲ. ಧನಂಜಯನೇ ಇದನ್ನು ದೃಢ ಮಾಡಿಕೋ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಶ್ರೀಕೃಷ್ಣ. ನೀವು ತುಂಬ ನೋಡ್ತೀರಿ, ಹೆಂಗಸರು ಬಂಗಾರದ ಮಣಿಗಳನ್ನು ಪೋಣಿಸಿ ಕುತ್ತಿಗೆಗೆ ಹಾರವನ್ನಾಗಿ ಹಾಕ್ಕೊಡ್ತಾರೆ. ನಿಮಗೆ ಕಾಣಿಸೋದು ಆ ಹಾರ, ಆದರೆ ಆ ಮಣಿಗಳನ್ನು ಜೋಡಿಸಿರೋದು ಒಂದು ಹಗ್ಗ. ಹಗ್ಗ ಕಾಣಿಸೋದಿಲ್ಲ, ನಿಮಗೆ ಕಾಣಿಸೋದು ಮಣಿಗಳು ಮಾತ್ರ, ಅಷ್ಟೇ ತಿಳಿತೀರಿ. ಆದರೆ ಆ ಹಗ್ಗವನ್ನು ತುಂಡು ಮಾಡಿದರೆ ಮಣಿಗಡೆ ಊರೆಲ್ಲ ಚಿಲ್ಲು ಹೋಗ್ತದೆ. ಹಾಗಾದರೆ ಹಗ್ಗ ಮುಖ್ಯನೋ ಕಾಣುವ ಮಣಿಗಳು ಮುಖ್ಯನೋ? ಹಗ್ಗ ಇಲ್ಲದೆ ಹಾರ ಇಲ್ಲ. ಆ ಹಾರಕ್ಕೆ ಹಗ್ಗವು ಹೇಗೆ ಮುಖ್ಯ
ಮುಖ್ಯವಾದ ಒಂದು ಭಾಗವೋ ಅದರಂತೆ ಜಗತ್ತಿನಲ್ಲಿ ನೀವು ಕಾಣುವ ಮಣಿಗಳು, ಈ ಪಂಚಭೂತಗಳು ಮಣಿಗಳಂತೆ, ಹಗ್ಗದಂತೆ ಅದನ್ನು ಪೋಣಿಸಿದ ವ್ಯಕ್ತಿ ನಾನು. ನನ್ನ ಹಗ್ಗ ಎಂಬ ದಾರದಲ್ಲಿ ಈ ಜಗತ್ತಿನ ಎಲ್ಲ ಪದಾರ್ಥಗಳು ಪೋಣಿಸಲ್ಪಟ್ಟಿವೆ. ಮಯಿ ಇದಂ ಸರ್ವಂ ಸೂತ್ರೇ ಮಣಿಗಣ ಇವ ಪ್ರೋತಂ. ಸೂತ್ರೇ ಅಂದರೆ ಹಗ್ಗದಲ್ಲಿ, ಮಣಿಗಣ ಮಣಿಗಳ ಸಮೂಹ, ಪ್ರೋತಂ ಅಂದರೆ ನೇಯಲ್ಪಟ್ಟಿದ್ದಾಗಿ, ಅಂದರೆ ಸುರಿಯಲ್ಪಟ್ಟಿದ್ದಾಗಿ, ಸರ್ವಂ ಇದಂ ಮಯಿ ಪ್ರೋತಂ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ. ಹಗ್ಗದಲ್ಲಿ ಮಣಿಗಳು ಪೋಣಿಸಿರುವಂತೆ ನನ್ನಲ್ಲಿ ಈ ಜಗತ್ತಿನ ಪ್ರತಿಯೊಂದು ವಸ್ತುಗಳು ಮಣಿಯಂತೆ ಪೋಣಿಸಲ್ಪಟ್ಟಿವೆ. ನಾನು ಹಗ್ಗದಂತೆ ಇರುವ ಸರ್ವಧಾರಕನಾದ ಸರ್ವೋತ್ತಮ ವ್ಯಕ್ತಿ. ಇದು ವಿಷ್ಣು ಸರ್ವೋತ್ತಮತ್ವವನ್ನು ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು. ಮತ್ತೊಮ್ಮೆ ಶ್ಲೋಕ. ಮತ್ತಃ ಪರತರಂ ದಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿವರೆಗೆ ಶ್ರೀಕೃಷ್ಣ ಜ್ಞಾನವನ್ನು ಹೇಳಿದ್ದಾನೆ, ಮುಂದೆ ವಿಜ್ಞಾನವನ್ನು ಹೇಳ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನ ಸೇವೆಯನ್ನು ಶ್ರೀಪೂರ್ಣ ಕುಲಕರ್ಣಿ ಹಾಗೂ ಪ್ರಗತಿ ದೇಶಪಾಂಡೆ ಇವರು ಆರ್ಥಿಕವಾಗಿ ಪ್ರೋತ್ಸಾಹವನ್ನು ನೀಡಿ ಸಹಾಯ ಮಾಡಿದ್ದಾರೆ. ಶ್ರೀಕೃಷ್ಣ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ.